ಗುಲಾಂ ಅಹಮದ್ ಮೀರ್ ಅಂತ ಈತನ ಹೆಸರು. ಈತ ಜಾರ್ಖಂಡ್ನ ಕಾಂಗ್ರೆಸ್ಸಿನ ಉಸ್ತುವಾರಿ ಆಗಿರೋ ಮನುಷ್ಯ ಮತ್ತು AICCನ ಪ್ರಧಾನ ಕಾರ್ಯದರ್ಶಿ. ಈತ ಭಾಷಣ ಮಾಡ್ತಾ ಹೇಳ್ತಾನೆ, ನುಸುಳುಕೋರರಿಗೂ ಕೂಡ ನಾವು ಗ್ಯಾಸ್ ಸಿಲಿಂಡರನ್ನು 450 ರೂಪಾಯಿ ಕೊಡ್ತೀವಿ, ಡಿಸೆಂಬರ್ 1ರಿಂದನೇ ಕೊಡ್ಲಿಕ್ಕೆ ಶುರು ಮಾಡ್ತೀವಿ, ಆದ್ದರಿಂದ ನಮ್ಗೆ ಓಟ್ ಹಾಕಿ ಅಂತ. ಕಾಂಗ್ರೆಸ್ ಪಕ್ಷ ಜಾರ್ಖಂಡ್ನಲ್ಲಿ ಎಂಥ ಶೋಚನೀಯ ಸ್ಥಿತಿಗೆ ಬಂದಿದೆ ಅಂದರೆ, ಇವರು ಮೈತ್ರಿಕೂಟ ಇರೋದು JMM ಜೊತೆಗೆ. JMM ಈಗ ಅಧಿಕಾರವನ್ನು ಹಿಡಿದಿರೋದು 5 ವರ್ಷಗಳಿಂದ ಜಾರ್ಖಂಡ್ನಲ್ಲಿ. ಈ ಬಾರಿ ಅಧಿಕಾರ ವಿರೋಧಿ ಇದೆ, ಆಡಳಿತ ವಿರೋಧಿ ಅಲೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸುತ್ತೆ ಅಂತ ಈಗಾಗಲೇ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. 50ಕ್ಕೂ ಹೆಚ್ಚು ಸ್ಥಾನಗಳನ್ನು ಅದು ಗೆಲ್ಲಲಿದೆ ಅಂತೆ. ಅದಕ್ಕಾಗಿ ಈಗ ಆಮಿಷವನ್ನು ಈ ಗುಲಾಂ ಅಹಮದ್ ಮೀರ್ ಯಾವ ರೀತಿ ಕೊಡ್ತಾ ಇದ್ದಾನೆ ಅಂತಂದರೆ, ಸಿಲಿಂಡರ್ನ ನುಸುಳುಕೋರರಿಗೆ ಕೊಡ್ತೀವಿ ಅಂತ. ಅಂದರೆ ಭಾರತದ ಸಾರ್ವಭೌಮತೆಗೆ ಧಕ್ಕೆ ತರುವಂಥ ಈ ನುಸುಳುಕೋರರಿಗೆ ಆಮಿಷ ಒಡ್ತಾ ಇದೆ ಅಂದರೆ ಕಾಂಗ್ರೆಸ್ಸಿನ ಸ್ಥಿತಿ ಹೇಗಿದೆ ಅನ್ನುವುದನ್ನು ಅರ್ಥ ಮಾಡ್ಕೋಬೇಕು ನಾವು.